ಯಾರು ಚೆನ್ನಾಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗುಡ್. ಸೊ ಫೋರ್ತ್ ಸೆಷನ್ ಅಲ್ಲಿ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನೋಡ್ತಾ ಇದ್ವಿ. ಇವತ್ತಿನ ಸೆಷನ್ ಅಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಇದನ್ನ ನಾವು ಕಲಿತೀವಿ. ಈ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಕಲಿಯೋಕ್ ಮುಂಚೆ ಒಂದು ಸಣ್ಣ ಪುಟ್ಟ ಥಾಟ್ ನಾನು ಬೋರ್ಡಲ್ಲಿ ಬರ್ದಿದ್ದೀನಿ. ಅದನ್ನ ನಾವು ಓದ್ಬಿಡೋಣ. ಅದಾದ್ಮೇಲೆ ಈ ಕ್ಲಾಸ್ ಮುಂದುವರಿಯೋಣ. ಲರ್ನಿಂಗ್ ನೆವರ್ ಎಕ್ಸಾಸ್ಟ್ ದಿ ಮೈಂಡ್. ಕಲಿಕೆ ಎಂದಿಗೂ ಮನಸ್ಸನ್ನು ಆಯಾಸಗೊಳಿಸುವುದಿಲ್ಲ. ಅಂದ್ರೆ ನಾವು ಒಂದು ವಿಷಯ ಕಲಿಬೇಕು, ಆ ಪ್ರಯತ್ನ ಹಾಕ್ತಿದೀವಿ ಅಂದ್ರೆ ಅದ್ ಯಾವತ್ತೂ ನಮ್ಮಲ್ಲಿ ಆ ಭರವಸೆಯ ಆಸೆನ ಕಮ್ಮಿ ಮಾಡೋದಿಲ್ಲ ಅಲ್ವಾ? ನಮ್ಗೆ ಏನಾಗತ್ತೆ, ಹೆಚ್ಚಾಗಿ ಏನಾದ್ರೂ ಒಂದು ಕಲಿಬೇಕು, ತಿಳ್ಕೋಬೇಕು ಅನ್ನೋ ಆಸೆ, ಆ ವಿಷಯ ನಮ್ಮಲ್ಲಿ ಹೆಚ್ಚಾಗ್ತಾನೆ ಇರತ್ತೆ ಬಿಟ್ಟು ಒಂದ್ ಸಮಯಕ್ಕೂ ಅದು ಕಮ್ಮಿ ಆಗೋದಿಲ್ಲ. ಇಟ್ ನೆವರ್ ಎಕ್ಸಾಸ್ಟ್ ದಿ ಮೈಂಡ್. ಇಷ್ಟು ತಿಳ್ಕೊಂಡ್ಬಿಟ್ಟಿದ್ದೀನಪ್ಪ, ನನ್ ಸಾಕು, ಇದಕ್ಕಿಂತ ನಾನು ಹೆಚ್ಚಾಗಿ ತಿಳ್ಕೊಳ್ಳೋದು ಬೇಡ. ಯಾವಾಗ್ಲೂ ಮೈಂಡ್ ಆತರ ಇಲ್ಲ. ಅದಕ್ಕಿಂತ ಒಂದು ವಿಚಿತ್ರವಾಗಿರೋ ವಿಷಯನೋ ಇನ್ನು ಇನ್ಫಾರ್ಮೇಟಿವ್ ಆಗಿರೋ ವಿಷಯ ಆ ಸಬ್ಜೆಕ್ಟ್ ಬಗ್ಗೆ ನಮ್ಗೆ ಗೊತ್ತಾಗ್ತಿದೆ ಅಂದ್ರೆ ಖಂಡಿತ ಮೈಂಡ್ ಅಕ್ಸೆಪ್ಟ್ ಮಾಡತ್ತೆ. ಇಟ್ ನೆವರ್ ಎಕ್ಸಾಸ್ಟ್ ದಿ ಮೈಂಡ್. ಇಟ್ ಇಸ್ ವಿ ಹೂ ರೆಸ್ಟ್ರಿಕ್ಟ್ ಅವರ್ ಮೈಂಡ್. ದಿಸ್ ಇಸ್ ಎನಫ್. ನಾವೇ ಅದಕ್ಕೆ ರೆಸ್ಟ್ರಿಕ್ಷನ್ ಕೊಡೋದು. ಇಷ್ಟು ಸಾಕು, ಇಷ್ಟು ನಾವು ಕಲ್ತಿದೀವಿ, ಸಾಕು ನಮ್ಗೆ ಅಂತ ನಾವ್ ಅದಕ್ಕೆ ಫುಲ್ ಸ್ಟಾಪ್ ಇಡ್ತೀವಿ ಬಿಟ್ಟು ಮೈಂಡ್ ಯಾವತ್ತಿಗೂ ಎಕ್ಸಾಸ್ಟ್ ಆಗೋದಿಲ್ಲ, ಆಯಾಸಗೊಳಿಸೋದಿಲ್ಲ. ಸೊ ವಿತ್ ದಟ್ ಗುಡ್ ನೋಟ್, ಕೀಪ್ ಲರ್ನಿಂಗ್. ನೆವರ್ ಸ್ಟಾಪ್ ಯುವರ್ ಸೆಲ್ಫ್ ಇನ್ ಲರ್ನಿಂಗ್ ಥಿಂಗ್ಸ್. ಎಷ್ಟೋ ವಿಷಯಗಳಿದೆ ಅಲ್ಲ, ಸುತ್ತ ನೋಡಿದ್ರೆ ಎಷ್ಟೋ ವಿಷಯಗಳಿದೆ ಕಲಿಯೋಕೆ. ಸೊ ಹ್ಯಾವ್ ದಟ್ ಮೈಂಡ್ ಸೆಟ್ ಆಫ್ ಲರ್ನಿಂಗ್. ಸೊ ವಿತ್ ದಟ್ ಗುಡ್ ನೋಟ್ ವಿ ವಿಲ್ ಸ್ಟಾರ್ಟ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನೆನಪಿದೆಯಾ ಮಕ್ಕಳೇ ಎಲ್ಲರಿಗೂ? ಹೇಗ್ ಬರತ್ತಂತ ಸೆಂಟೆನ್ಸು ಅಂದ್ರೆ ಸ್ವಲ್ಪ ಹೊತ್ತು ಮುಂಚೆನೆ ಆ ಕೆಲಸವಾದದ್ದು ಮುಗ್ದೋಗಿದೆ ಅಂತ ಹೇಳ್ಬೇಕಂದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತೀವಿ. ಸೊ ಹೀಗಿರತ್ತೆ ಆ ಸೆಂಟೆನ್ಸ್ ಫಾರ್ಮೆಟ್. ಒಂದ್ ಸಮಯಕ್ ಮುಂಚೆ ಒಂದ್ ಕೆಲಸವಾದದ್ದು ಶುರುವಾಯ್ತು, ಇನ್ನೊಂದ್ ಕೆಲಸ ಶುರು ಆಗೋಕ್ ಮುಂಚೆನೆ ಆ ಫಸ್ಟ್ ಶುರು ಆಯ್ತಲ್ಲ ಅದು ಮುಗ್ದೋಯ್ತು ಅಂತ ಹೇಳ್ಬೇಕಂದ್ರೆ ಅದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಬಿಫೋರ್ ಅನ್ ಆಕ್ಷನ್ ಗಾಟ್ ಕಂಪ್ಲೀಟೆಡ್, ಅದರ್ ಆಕ್ಷನ್ had got completed. Before I reached home, my mother had prepared dinner. ನಾನ್ ಮನೆಗೆ ಹೋಗೋಕ್ ಮುಂಚೆನೆ ಅಮ್ಮ ಮಧ್ಯಾಹ್ನ ಊಟನ ಇಲ್ಲ ರಾತ್ರಿ ಹೊತ್ತಿನ ಊಟನ ತಯಾರಿ ಮಾಡಿದ್ರು. ಸೊ ಬಿಫೋರ್ ಅನ್ ಆಕ್ಷನ್ ಗಾಟ್ ಕಂಪ್ಲೀಟೆಡ್, ನದರ್ ಆಕ್ಷನ್ ಗಾಟ್ ಕಂಪ್ಲೀಟೆಡ್. ಸೊ ಯು ಕ್ಯಾನ್ ಸಿ ಇಲ್ಲಿ ಏನ್ ನೋಡ್ತೀವಿ, ಪಾಸ್ಟ್ ಸಿಂಪಲ್ ಅಲ್ಲಿ ಒಂದು ಸೆಂಟೆನ್ಸ್ ಇರತ್ತೆ, ಮತ್ತೊಂದು ಸೆಂಟೆನ್ಸ್ ಪಾಸ್ಟ್ ಪರ್ಫೆಕ್ಟ್ ಫಾರ್ಮ್ ಅಲ್ಲಿ ನಾವು ನೋಡ್ಬೋದು. ದೇರ್ ವಿಲ್ ಬಿ ಟೂ ಫಾರ್ಮ್ಸ್ ಆಫ್ ಟೆನ್ಸ್. ಎರಡ್ ಕಾಲಗಳನ್ನ ಇಲ್ಲಿ ನೋಡ್ಬೋದು ಅಲ್ವಾ? ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಸಿಂಪಲ್ ಒಂದು, ಮತ್ತೊಂದು ಪಾಸ್ಟ್ ಪರ್ಫೆಕ್ಟ್. ಇದು ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್. ಇದನ್ನ ಯಾಕೆ ನಾನು ಮತ್ತೆ ಬರ್ದಿದ್ದೀನಿ ಅಂದ್ರೆ ಇವಾಗ ಫ್ಯೂಚರ್ ಪರ್ಫೆಕ್ಟ್ ಅಂತ ಬರುವಾಗ ಆ ಸೆಂಟೆನ್ಸ್ ಫಾರ್ಮೇಶನ್ ಹೇಗಿರತ್ತೆ, ಅದ್ರ ಅರ್ಥ ಏನು ಅಂತ ನಮ್ಗೆ ಗೊತ್ತಾಗ್ಬೇಕಲ್ವಾ? ಸ್ವಲ್ಪ ಹೊತ್ತು ಮುಂಚೆನೆ ಒಂದ್ ಕೆಲಸವಾದದ್ದು ಮುಗ್ದು ಹೋಗಿದೆ. ಇಟ್ ಹ್ಯಾಸ್ ಇಟ್ಸ್ ಎಫೆಕ್ಟ್ ಈವನ್ ನೌ. ಇವಾಗ ನಡೆಯೋದಿಕ್ಕೂ ಒಂದು ಕೆಲ್ಸಕ್ಕೂ ಅದಕ್ಕೆ ಇಟ್ ಹ್ಯಾಸ್ ಸಮ್ ಕೈಂಡ್ ಆಫ್ ರಿಲೇಷನ್. ಬಟ್ ಪಾಸ್ಟ್ ಪರ್ಫೆಕ್ಟ್, before an action got completed, another action got completed. One would be in past simple, another sentence would be in past perfect. ನಾನು ಹೇಳಿರೋ ಉದಾಹರಣೆನ ನೀವು ನೆನ್ಪಿಟ್ಕೊಂಡ್ರೆ, ಬಿಫೋರ್ ಐ ರೀಚ್ಡ್ ಹೋಮ್ ಮೈ ಮದರ್ ಹ್ಯಾಡ್ ಪ್ರಿಪೇರ್ಡ್ ಡಿನ್ನರ್. ಬಿಫೋರ್ ಐ ರೀಚ್ಡ್ ಹೋಮ್, ರೀಚ್ಡ್ ಆ ಸೆಂಟೆನ್ಸ್ ಅಲ್ಲಿ ರೀಚ್ಡ್ ಅನ್ನೋದು ಸಿಂಪಲ್ ಪಾಸ್ಟ್ ಇದೆ. ನಾನು ಹೋಗೋಕ್ ಮುಂಚೆನೆ ರೀಚ್ಡ್. ಅಮ್ಮ ಮೈ ಮದರ್ ಹ್ಯಾಡ್ ಪ್ರಿಪೇರ್ಡ್ ಡಿನ್ನರ್. ಹ್ಯಾಡ್ ಪ್ರಿಪೇರ್ಡ್ ಅನ್ನೋದು ಯಾವ ಕಾಲದಲ್ಲಿದೆ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್, ಇದು ಪಾಸ್ಟ್ ಪರ್ಫೆಕ್ಟ್. ಈ ಫ್ಯೂಚರ್ ಪರ್ಫೆಕ್ಟ್ ಅಂದ್ರೆ ಹೇಗಿರತ್ತೆ? ಫ್ಯೂಚರ್ ಪರ್ಫೆಕ್ಟ್ ಅಂದ್ರೆ ಈ ವಿಲ್ ಅನ್ನೋ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಇಲ್ಲಿ ನೋಡಿದ್ರೆ ಹ್ಯಾಸ್ ಆರ್ ಹ್ಯಾವ್ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಬರುತ್ತೆ. ಹ್ಯಾಡ್ ಒಂದೇ ಮಾತ್ರ ಪಾಸ್ಟ್ ಅಲ್ಲಿ ಬರುತ್ತೆ. ಫ್ಯೂಚರ್ ಪರ್ಫೆಕ್ಟ್ ಅಲ್ಲಿ ಏನಾಗತ್ತೆ? ಸಬ್ಜೆಕ್ಟ್, ವಿಲ್, ಹ್ಯಾವ್ ಎರಡು ಒಟ್ಟಿಗೆ ಸೇರಿ ಬರುತ್ತೆ. ವಿಲ್ ಹ್ಯಾವ್. ಇದು ಫ್ಯೂಚರ್ ಪರ್ಫೆಕ್ಟ್. ಮುಂದೆ ಬರೋ ಕಾಲದಲ್ಲಿ ಒಂದು ಕೆಲಸವಾದದ್ದು
ನಡೆದು ಮುಗ್ದಿರತ್ತೆ, ಮುಗ್ದು ಹೋಗಿರತ್ತೆ ಅಂತ ಹೇಳ್ಬೇಕಂದ್ರೆ ಅದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರುತ್ತೆ. ಸೊ ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ, ಮೀನಿಂಗ್, ಡೆಫಿನಿಷನ್, ಅದ್ರದ್ದು ಸ್ಟ್ರಕ್ಚರ್, ಪಾಸಿಟಿವ್, ನೆಗೆಟಿವ್, ಇಂಟರಾಗೇಟಿವ್ ಸೆಂಟೆನ್ಸಸ್ ಅಲ್ಲಿ ಹೇಗ್ ಬರುತ್ತೆ, ಹೇಗೂ ಯಾವಾಗ್ಲೂ ತಿಳ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಇವಾಗ್ಲೂ ನಾವು ಆ ವಿಷಯನ ಅರ್ಥ ಮಾಡ್ಕೊಳ್ಳೋಣ. ಆಯ್ತಾ? ಒಂದ್ ನಿಮಿಷ ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಳ್ತೀನಿ. Meaning. Future perfect tense is a tense form that can be used to represent an action or event that will be over within a particular time in future. ಮುಂದೆ ಬರೋ ಕಾಲದಲ್ಲಿ ಒಂದು ತಕ್ಕಂತ ಸಮಯದೊಳಗೆ ಆ ಕೆಲಸವಾದದ್ದು ಮುಗ್ದು ಹೋಗುತ್ತೆ ಅಂತ ಹೇಳ್ಬೇಕಂದ್ರೆ ಅದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ದ ಆಕ್ಷನ್ ರೆಫರ್ ಟು ಇನ್ ದ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಆಸ್ ಅನ್ ಎಂಡ್ ಡೇಟ್ ಆರ್ ಟೈಮ್. ಯಾವಾಗ ಒಳಗೆ ಆ ಕೆಲಸವಾದದ್ದು ಮುಗ್ದು ಹೋಗುತ್ತೆ, ಆ ಎಂಡ್ ಡೇಟು, ಆ ಟೈಮ್, ಆ ಸಮಯವಾದದ್ದು ಆ ಸೆಂಟೆನ್ಸ್ ಅಲ್ಲಿ ನಾವು ಕಾಣ್ಬೋದು. ಸೊ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇಸ್ ಎ ಟೆನ್ಸ್. ಅದು ಯಾವ ಕಾಲ ಅಂದ್ರೆ ವರ್ತಮಾನನ ಅಲ್ಲ, ಭೂತನ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಕರೆಕ್ಟ್, ವೆರಿ ಗುಡ್. ಭವಿಷ್ಯತ್ ಕಾಲ. ಆ ಭವಿಷ್ಯತ್ ಕಾಲದಲ್ಲಿ ಏನಾಗುತ್ತೆ, ಇಟ್ ವಿಲ್ ರೆಪ್ರೆಸೆಂಟ್ ಅನ್ ಆಕ್ಷನ್. ಒಂದು ಕ್ರಿಯಾ ಯಾವಾಗ ನಡೆಯುತ್ತೆ, ಯಾವಾಗ ಒಳಗೆ ನಡೆದು ಮುಗ್ದೋಗುತ್ತೆ ಮುಂದೆ ಬರೋ ಕಾಲದಲ್ಲಿ, ಆ ಸ್ಪೆಸಿಫಿಕ್ ಟೈಮ್ ಆರ್ ಡೇಟ್, ಆ ಎಂಡ್ ಡೇಟ್ ನಮ್ಗೆ ತಿಳಿದಿರತ್ತೆ. ಅದು ಹಾಗಿದ್ರೆ ಆ ಸೆಂಟೆನ್ಸ್ ಅದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತ ನಾವು ಕರಿತೀವಿ. ಇದಕ್ಕೆ ಏನಾದ್ರೂ ಡೆಫಿನೇಷನ್ ಇದೆಯಾ? ಇದೆ. ಅಕಾರ್ಡಿಂಗ್ ಟು ಬ್ರಿಟಾನಿಕಾ ಡಿಕ್ಷನರಿ, ದ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇಸ್ ಅ ವರ್ಬ್ ಟೆನ್ಸ್ that is used to refer to an action that will be completed by a specified time in the future. It will be completed in a by a specified time in future. ಯಾವಾಗ ಒಳಗ ಆ ಕೆಲಸವಾದದ್ದು ಐ ವಿಲ್ ಹ್ಯಾವ್ ಗ್ರಾಜುಯೇಟೆಡ್ ಬೈ ನೆಕ್ಸ್ಟ್ ಇಯರ್, ಬೈ ನೆಕ್ಸ್ಟ್ ಜೂನ್. ನಾನು ಯಾವಾಗ ಒಳಗೆ ಗ್ರಾಜುಯೇಟ್ ಆಗ್ತೀನಿ, ಮುಂದಿನ ಜೂನ್ ಒಳಗೆ ನಾನು ಗ್ರಾಜುಯೇಟ್ ಆಗಿರ್ತೀನಿ. ಐ ವಿಲ್ ಹ್ಯಾವ್ ಗ್ರಾಜುಯೇಟೆಡ್ ಬೈ ಜೂನ್ 2027. ಐ ವಿಲ್ ಹ್ಯಾವ್ ಗ್ರಾಜುಯೇಟೆಡ್. ನೋಡಿ, ಆ ಸೆಂಟೆನ್ಸ್ ನಾನು ಇಲ್ಲಿ ಬೋರ್ಡ್ ಅಲ್ಲಿ ಬರೀತೀನಿ, ನಿಮ್ಗದು ಉಪಯೋಗ ಆಗತ್ತೆ. ಹೇಗಪ್ಪ ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತಿದ್ದೀನಿ ಅಂತ ಗೊತ್ತಾಗತ್ತೆ. ಒಂದ್ ನಿಮಿಷ ನಾನು ಬೋರ್ಡ್ ಅಲ್ಲಿ ಬರೀತೀನಿ, ಇದನ್ನ ಇರೇಸ್ ಮಾಡ್ಬಿಟ್ಟು. ನಾನೇನಂದೆ, ಯಾವಾಗ ಒಳಗ ಆ ಕೆಲಸವಾದದ್ದು ಮುಗ್ದೋಗತ್ತೆ, ಕಂಪ್ಲೀಟ್ ಆಗಿರತ್ತೆ ಅನ್ನೋದು ನಮ್ಗೆ ಆ ಇನ್ಫಾರ್ಮೇಶನ್ ತಿಳಿದಿರತ್ತೆ ಅಂತ ಹೇಳಿದ್ನಲ್ಲ. ಐ ವಿಲ್ ಹ್ಯಾವ್ ಗ್ರಾಜುಯೇಟೆಡ್, ಐ ವಿಲ್ ಹ್ಯಾವ್ ಗ್ರಾಜುಯೇಟೆಡ್ ಫ್ರಮ್ ಕಾಲೇಜ್ ಅಕಸ್ಮಾತ್ ಇವಾಗ BCom BSc ಓದ್ತಾ ಇರ್ತೀರಾ, ಆಗ ನೀವೇನಂತೀರಾ, ಮುಂದಿನ ವರ್ಷ ಒಳಗೆ 2026 ಜೂನ್ ಒಳಗೆ ನಾನು ಗ್ರಾಜುಯೇಟ್ ಆಗಿರ್ತೀನಿ. ಐ ವಿಲ್ ಹ್ಯಾವ್ ಗ್ರಾಜುಯೇಟೆಡ್ ಫ್ರಮ್ ಕಾಲೇಜ್ ಬೈ ಜೂನ್ 2027. 2027 ಜೂನ್ ಒಳಗೆ ನಾನು ಗ್ರಾಜುಯೇಟ್ ಆಗಿರ್ತೀನಿ. ಐ ವಿಲ್ ಹ್ಯಾವ್ ಗ್ರಾಜುಯೇಟೆಡ್ ಫ್ರಮ್ ಕಾಲೇಜ್ ಬೈ 2027 ಜೂನ್. ನೋಡಿ, ಐ ಅನ್ನೋದು ಸಬ್ಜೆಕ್ಟ್, ಯಾರ ಬಗ್ಗೆ ಮಾತಾಡ್ತಿದೀವಿ, ಡೂಯರ್ ಆಫ್ ಆಕ್ಷನ್. ವಿಲ್ ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತೆ. HV ಅಂದ್ರೆ ಹೆಲ್ಪಿಂಗ್ ವರ್ಬ್. ಗ್ರಾಜುಯೇಟೆಡ್ ಇದು ಮೇನ್ ವರ್ಬ್, ಇಟ್ ಇಸ್ ಇನ್ ಪಾಸ್ಟ್ ಪರ್ಫೆಕ್ಟ್ ಫಾರ್ಮ್, ಅದಕ್ಕೆ V3 ಅಂತ ಹೇಳ್ತೀವಿ. ಯಾವಾಗ ಒಳಗ ಮುಗ್ದಿರತ್ತೆ ಅನ್ನಕ್ಕೆ ವಿಷಯ ನಮ್ಗೆ ತಿಳಿದಿರತ್ತೆ ಅಂತ ಹೇಳಿದ್ನಲ್ಲ, ದಿಸ್ ಇಸ್ ದ ಟೈಮ್ by which the action will have completed. ಯಾವಾಗ ಒಳಗ ಕೆಲಸವಾದದ್ದು ಮುಗ್ದು ಹೋಗಿರತ್ತೆ ಅನ್ನೋದು ಹೇಳೋ ವಿಷಯನೇ ಇದು. will have graduated from college by June 2027. ಆಯ್ತಾ? ವಿಲ್ ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗಿ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಬಳಸ್ತೀವಿ.
ನಾನು ಇದನ್ನೇ ಈಗ ಬರ್ದಿರೋದು ಬೋರ್ಡಲ್ಲಿ. ಸಬ್ಜೆಕ್ಟ್ ವಿಲ್ ಹ್ಯಾವ್ ಪಾಸ್ಟ್ ಪಾರ್ಟಿಸಿಪಲ್ ದೆನ್ ದ ಆಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್. Past participle form of main verb, then the rest of the sentence. ಇದನ್ನೇ ನಾನೀಗ ಎಕ್ಸ್ಪ್ಲೈನ್ ಮಾಡಿರೋದು. ಪಾಯಿಂಟ್ಸ್ ಟು ರಿಮೆಂಬರ್. ಏನ್ ನೆನ್ಪಿಟ್ಕೋಬೇಕು? ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಕ್ಯಾನ್ ಬಿ ಫಾರ್ಮ್ ಯೂಸಿಂಗ್ 2 ಆಕ್ಸಿಲರಿ ವರ್ಬ್ಸ್. 2 ಆಕ್ಸಿಲರಿ ವರ್ಬ್ಸ್ ಬರತ್ತಿಲ್ಲ. ಈಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ತರ ಹ್ಯಾಡ್ ಮಾತ್ರ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಅಲ್ಲ. ಇಲ್ಲಿ ವಿಲ್ ಹ್ಯಾವ್ ಅನ್ನೋ 2 ಆಕ್ಸಿಲರಿ ವರ್ಬ್ಸ್, ಆ ಹೆಲ್ಪಿಂಗ್ ವರ್ಬ್ಸ್ ಇಲ್ಲಿ ಉಪಯೋಗಿಸಿದೀವಿ. ಆದ್ರೆ ಅದ್ರ ಜೊತೆಗೆ ಮೇನ್ ವರ್ಬ್ ಇನ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದಿ ವರ್ಬ್ ಆಗಿರುತ್ತೆ. ಅದಕ್ಕೆ ಮುಂಚೆ ಹೆಲ್ಪಿಂಗ್ ವರ್ಬ್ಸ್ 2 ನಾವು ಇಲ್ಲಿ ಉಪಯೋಗಿಸಿರ್ತೀವಿ. Uses. The future perfect tense can be used when you want to speak, one moment, an action or event that will be over before a certain time in future. ಯಾವಾಗ ಒಳಗ ಆ ಕೆಲಸವಾದದ್ದು ಮುಗ್ದೋಗಿರತ್ತೆ ಅನ್ನೋ ವಿಷಯ ನಮ್ಗೆ ತಿಳಿದಿದೆ, ಅದನ್ನ ಇಂಡಿಕೇಟ್ ಮಾಡೋದಕ್ಕೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಉಪಯೋಗಿಸಬಹುದು. ಹ್ಯಾರಿ ವಿಲ್ ಹ್ಯಾವ್ ಪ್ಲಾಂಟೆಡ್ ಆಲ್ ದ ಸ್ಯಾಂಪ್ಲಿಂಗ್ಸ್ ಇನ್ ದ ಗಾರ್ಡನ್ ಬೈ 4 PM. ಯಾವಾಗ ಒಳಗ ಅವ್ನು ಕಂಪ್ಲೀಟ್ ಮಾಡಿರ್ತಾನೆ? ಪ್ಲಾಂಟ್ ಮಾಡಿ 4 ಗಂಟೆ ಅಷ್ಟರಲ್ಲಿ ಮುಗಿಸಿರ್ತಾನೆ. ಸೊ ದೇರ್ ಇಸ್ ದ ಎಂಡ್ ಟೈಮ್. Making a conviction about something that will or will not happen at a time in the future. Karishma and her friends will not have finished their work by Monday. ಕೆಲಸವನ್ನ ಮುಗಿಸಿರಲ್ಲ. ವಿಲ್ ನಾಟ್ ಹ್ಯಾವ್. ನೋಡಿ, ಒಂದು ವಿಷಯ ಪಾಸಿಟಿವ್ ಆಗಿಲ್ಲ, ಇಲ್ಲಿ ಸೆಂಟೆನ್ಸ್ ನೆಗೆಟಿವ್ ಆಗಿದೆ. ಆ ಕಾರಣಕ್ಕೋಸ್ಕರ ಹೇಗ್ ಬಂದಿದ್ವಿ? ವಿಲ್ ನಾಟ್ ಹ್ಯಾವ್ ಫಿನಿಶ್ ದೇರ್ ವರ್ಕ್ ಬೈ ಮಂಡೇ ಕನ್ಸಿಡರಿಂಗ್ ಹೌ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ಇವಾಗ ನಡೀತಿರೋ ವಿಷಯಗಳನ್ನ ನೋಡಿದ್ರೆ ಕರಿಷ್ಮಾ ಮತ್ತೆ ಅವಳ ಗೆಳತಿಗಳು ಆ ಕೆಲಸವನ್ನ ಸೋಮವಾರದೊಳಗೆ ಮುಗಿಸಿರಲ್ಲ. ವಿಲ್ ನಾಟ್ ಹ್ಯಾವ್ ಫಿನಿಶ್ ದೇರ್ ವರ್ಕ್ ಬೈ ಮಂಡೇ. ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಅದ್ರದ್ದು ಮೀನಿಂಗ್, ಡೆಫಿನಿಷನ್ ಮತ್ತೆ ಉಪಯೋಗಗಳು ಇದನ್ನ ನಾವು ನೋಡಿದ್ದೀವಿ. ಸಾರಿ, ಈಗ ಒಂದೊಂದಕ್ಕೂ ದಾರೆಗಳನ್ನ ನೋಡೋಣ. ಪಾಸಿಟಿವ್, ನೆಗೆಟಿವ್, ಇಂಟರಾಗೇಟಿವ್, ಪಾಸಿಟಿವ್ ಇಂಟರಾಗೇಟಿವ್, ನೆಗೆಟಿವ್ ಇಂಟರಾಗೇಟಿವ್ ಹೇಗಿರತ್ತೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಅದನ್ನ ನೋಡೋಣ. Subject will have past participle then the rest of the sentence. ನಾನೀಗ ಬೋರ್ಡಲ್ಲಿ ಬರ್ದಿದ್ದೆ. ನೆಗೆಟಿವ್ ಫಾರ್ಮ್ಯಾಟ್ ಹೇಗಿರತ್ತೆ? ಸಬ್ಜೆಕ್ಟ್ ವಿಲ್ ನಾಟ್ ಹ್ಯಾವ್ ಪಾಸ್ಟ್ ಪಾರ್ಟಿಸಿಪಲ್ ದೆನ್ ದ ರೆಸ್ಟ್ ಆಫ್ ದಿ ಸೆಂಟೆನ್ಸ್. ವಿಲ್ ನಾಟ್ ಹ್ಯಾವ್ ಹೀಗಿರತ್ತೆ. ನೆಕ್ಸ್ಟ್ ಪ್ರಶ್ನೆ ರೀತಿಯಾಗಿತ್ತಂದ್ರೆ ಈ ಹೆಲ್ಪಿಂಗ್ ವರ್ಬ್ ಆದದ್ದು ಮೊದಲೇ ಬಂದ್ಬಿಡತ್ತೆ ಅಲ್ವಾ? ಮೊದಲೇ ಬಂದ್ಬಿಡತ್ತೆ. ವಿಲ್ ಸಬ್ಜೆಕ್ಟ್ ಹ್ಯಾವ್ ಪಾಸ್ಟ್ ಪಾರ್ಟಿಸಿಪಲ್ ದೆನ್ ದ ರಿಮೈನಿಂಗ್ ಸೆಂಟೆನ್ಸ್. ಕೊನೆಯಲ್ಲಿ ಕ್ವೆಶ್ಚನ್ ಮಾರ್ಕ್ ನ ನಾವು ಖಂಡಿತವಾಗಿ ಬಳಸಬೇಕು, ಖಂಡಿತವಾಗಿ ಬರ್ದಿರ್ಬೇಕು. Negative interrogative. Will subject not have past participle then the rest of the sentence. will not ಅನ್ನೋದನ್ನ won't ಅಂತ ಕಾಂಟ್ರಾಕ್ಟ್ ಫಾರ್ಮ್ ಆಗಿ ಬರಿಬೋದು. ಇದೆಲ್ಲ ಇಂಟರಾಗೇಟಿವ್ ಬಂತಂದ್ರೇನೆ ಕೊನೆಯಲ್ಲಿ ನಾವು ಕ್ವಶನ್ ಮಾರ್ಕ್ ನ ಉಪಯೋಗಿಸ್ಬೇಕು. ನಾನು ಬರ್ದಿದ್ರು ಸರಿ, ಬರ್ದೇ ಇದ್ರು ಸರಿ, ನೀವು ಅದನ್ನು ನೆನಪಲ್ಲಿ ಇಟ್ಕೊಂಡಿರ್ಬೇಕು. Soon after you write the sentence, you need to place the question mark at the end of the sentence. No, not, you shouldn't forget it.
ನಿಮಿಷ. ಈಗ ಸ್ಟ್ರಕ್ಚರ್ ಗೊತ್ತಾಗ್ಬಿಟ್ಟಿದೆ. ಇಲ್ಲಿ ಕೆಲವು ಸೆಂಟೆನ್ಸಸ್ಗಳನ್ನ ನಾನು ತೋರಿಸ್ತೀನಿ, ಅದನ್ನ ನೀವು ಗ್ರೂಪ್ ಮಾಡಿ. ಅದು ಪಾಸಿಟಿವಾ ನೆಗೆಟಿವಾ ಇಂಟರೋಗೇಟಿವ್ ಅಲ್ಲಿ ಹಾಕೋಣ ಹೇಳಿ ನನಗೆ, ಆಯ್ತಾ? ನಾನು ಓದ್ ತೋರಿಸ್ತೀನಿ. ಸೆಂಟೆನ್ಸ್ ಸ್ಕ್ರೀನ್ ಅಲ್ಲಿ ಓಡ್ತಾ ಇರತ್ತೆ. ಯು ನೀಡ್ ಟು ಪ್ಲೇಸ್ ಇಟ್ ಇನ್ ಅಪ್ರಾಪ್ರಿಯೇಟ್ ಬಾಕ್ಸ್. ಪರೀಕ್ಷೆಗೆ ಮೊದಲು ನಾವು ಪಾಠವನ್ನು ಕಲಿತಿರುತ್ತೇವೆ. ಪಾಸಿಟಿವ್. ದ ಟ್ರೈನ್ ವಿಲ್ ಹ್ಯಾವ್ ಅರೈವ್ಡ್ ಅಟ್ ಸ್ಟೇಷನ್ ಬೈ 6 PM. 6 ಗಂಟೆಯೊಳಗೆ ಆ ಟ್ರೈನ್ ಆದದ್ದು ಬಂದು ಸೇರುತ್ತೆ. ರೈಲು ಸಂಜೆ 6 ಗಂಟೆ ನಿಲ್ದಾಣಕ್ಕೆ ಬಂದಿರುತ್ತದೆ. ಅದೇ ಸೆಂಟೆನ್ಸು ಕನ್ನಡದಲ್ಲೇ. ವಿ ವಿಲ್ ಹ್ಯಾವ್ ಲರ್ನ್ ದಿ ಲೆಸನ್ ಬಿಫೋರ್ ದಿ ಟೆಸ್ಟ್. ಕಲ್ತಿರ್ತೀವಿ ಟೆಸ್ಟ್ ಮುಂಚೆ. ಅವಳು ಇವತ್ತಿನೊಳಗೆ ಅರ್ಜಿಯನ್ನು ಸಲ್ಲಿಸಿಕೊಳ್ಳುತ್ತಿಲ್ಲವೇ? Interrogative form. Will the teacher have corrected the notebooks by Monday? The baby will not have fallen asleep by midnight. I will not have saved enough money by next year. ದುಡ್ಡನ್ನ ಸೇರಿಸಿರೋದಿಲ್ಲ. Will she not have submitted the application by Monday? ಮುಂದಿಗೆ ವರ್ಷಕ್ಕೆ ನಾನು ಸಾಕಷ್ಟು ಹಣವನ್ನು ಉಳಿಸಿಕೊಳ್ಳುತ್ತಾರೆ. ಶಿಕ್ಷಕರು ಸೋಮವಾರದೊಳಗೆ ನೋಟ್ ಪುಸ್ತಕಗಳನ್ನು ಪರಿಶೀಲಿಸುತ್ತಾರೆಯೇ? ಪ್ರಶ್ನೆ ರೀತಿಯಾಗಿದೆ. ಸೊ ಇಂಟರಾಗೇಟಿವ್. ಮಾಡಿರ್ತಾರಾ? ಕರೆಕ್ಟ್ ಮಾಡಿರ್ತಾರಾ? ಮಗು ಮಧ್ಯಾಹ್ನ ರಾತ್ರಿಯೊಳಗೆ ನಿದ್ರೆ ಹೋಗಿರಲಾರದು. ಇಟ್ ವುಡಂಟ್ ಹ್ಯಾವ್ ಸ್ಲೆಪ್ಟ್ ಬೈ ಮಿಡ್ ನೈಟ್. ಸೊ ಇಟ್ ಇಸ್ ಎ ನೆಗೆಟಿವ್ ಸೆಂಟೆನ್ಸ್. ಪರೀಕ್ಷೆಗೆ ಮೊದಲು ನಾವು ಪಾಠವನ್ನು ಕಲಿತಿರುತ್ತೇವೆ. ಪಾಸಿಟಿವ್ ಸೆಂಟೆನ್ಸ್. ನೆಕ್ಸ್ಟ್, ಟ್ರೈನ್ ವಿಲ್ ಹ್ಯಾವ್ ಅರೈವ್ಡ್ ಅಟ್ ಸ್ಟೇಷನ್ ಬೈ 6 PM. ಇಟ್ ಇಸ್ ಅ ಪಾಸಿಟಿವ್ ಸೆಂಟೆನ್ಸ್. ರೈಲು ಸಂಜೆ 6 ಗಂಟೆಗೆ ನಿಲ್ದಾಣಕ್ಕೆ ಬಂದಿರುತ್ತೆ ಅಂತ ಪಾಸಿಟಿವ್ ಆಗಿ ಹೇಳ್ತಿದ್ದೀರಾ. ವಿಲ್ ಕಮ್. ವಿ ವಿಲ್ ಹ್ಯಾವ್ ಲರ್ನ್ ದ ಲೆಸನ್ ಬಿಫೋರ್ ದ ಟೆಸ್ಟ್. ಪಾಸಿಟಿವ್. ಅವಳು ಇವತ್ತಿನೊಳಗೆ ಅರ್ಜಿಯನ್ನು ಸಲ್ಲಿಸಿಕೊಂಡಿರುತ್ತಿಲ್ಲವೇ? ಇಂಟರಾಗೇಟಿವ್. So I hope you would have identified how it is a positive, negative, and interrogative sentence. All right. ಮತ್ತೊಂದು ಆಕ್ಟಿವಿಟಿ ನೋಡೋಣ. ಪರ್ಟೈನಿಂಗ್ ಟು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ನೀವು ಸೂಟಬಲ್ ಆಗಿರೋ ಆಪ್ಷನ್ ಚೂಸ್ ಮಾಡಬೇಕು. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಬರೋ ಆನ್ಸರ್ ಏನ್ ಬರುತ್ತೆ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಬೇಕು. ನೋಡೋಣ ಎಷ್ಟು ಮಕ್ಕಳು ಸರಿಯಾಗಿರೋ ಆಪ್ಷನ್ ಚೂಸ್ ಮಾಡ್ತೀರಾ ಅಂತ. By 2026, you dash finish the course and go abroad. ನೀನು ಆ ಕೋರ್ಸ್ ಅನ್ನ ಮುಗಿಸಿ ಅಬ್ರಾಡ್ಗೆ ಹೋಗಿರ್ತೀಯಾ? ಯು ವಿಲ್ ಹ್ಯಾವ್ ಫಿನಿಶ್ಡ್. ಎಕ್ಸಾಕ್ಟ್ಲಿ. ಏನ್ ಖಂಡಿತವಾಗಿ ಮುಗಿಸಿರ್ತೀಯ 2026 ಬೈ 2030, ದೇ ಡ್ಯಾಶ್ ಅ ನ್ಯೂ ಬ್ರಿಡ್ಜ್ ಹಿಯರ್. 2030 ಅವ್ರು ಇಲ್ಲೊಂದು ಬ್ರಿಡ್ಜ್ ಅನ್ನ ಕಟ್ಟಿರ್ತಾರೆ. ದೇ ವಿಲ್ ಹ್ಯಾವ್ ಬಿಲ್ಟ್. ಇಲ್ಲಿ ನೋಡಿ, ಯಾವಾಗ ಒಳಗ ಕೆಲಸವಾದದ್ದು ಮುಗ್ದೋಗಿರತ್ತೆ ಅನ್ನೋ ಇನ್ಫಾರ್ಮೇಶನ್ ನಮ್ಗೆ ಗೊತ್ತಿರತ್ತೆ ಅಂತ ಹೇಳೋದಲ್ಲ. ವಿಲ್ ಹ್ಯಾವ್ ಬಿಲ್ಡ್. ಮುಂದಿನ ವರ್ಷದೊಳಗೆ ನಮ್ ಇಬ್ರು ಪರಿಚಯ ಆಗಿ 10 ವರ್ಷಗಳಾಗಿರತ್ತೆ. ವಿಲ್ ಹ್ಯಾವ್ ನೋನ್. ಅಮೇಸಿಂಗ್ ಸ್ಟೂಡೆಂಟ್ಸ್, ಸೂಪರ್ ಆಗಿ ಹೇಳ್ತಿದ್ದೀರಾ ಆನ್ಸರ್ಸ್ ನ. ಬೈ ದ ಟೈಮ್ ವಿ ಅರೈವ್ ದ ಮೂವಿ ಡ್ಯಾಶ್. ನಾವು ಬರೋಷ್ಟರಲ್ಲಿ ಆ ಚಲನಚಿತ್ರ ಶುರುವಾಗಿರತ್ತೆ. ವಿಲ್ ಹ್ಯಾವ್ ಸ್ಟಾರ್ಟೆಡ್. ಎಕ್ಸಾಕ್ಟ್ಲಿ. ಇನ್ನು ಒಂದು ಪ್ರಶ್ನೆ ನೋಡೋಣ. ಬೈ ನೆಕ್ಸ್ಟ್ ಫ್ರೈಡೆ ಶಿ ಡ್ಯಾಶ್ ಹರ್ ಅಸೈನ್ಮೆಂಟ್. ಶಿ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಹರ್ ಅಸೈನ್ಮೆಂಟ್. ಹಿಸ್ ಅಲ್ಲ, ಹರ್ ಅಸೈನ್ಮೆಂಟ್. ಅವಳ ಅಸೈನ್ಮೆಂಟ್ ನ ಮುಂದಿನ ಶುಕ್ರವಾರ ಒಳಗೆ ಅವಳು ಮುಗಿಸಿರ್ತಾಳೆ. So students, today's class we started with a small thought.
Then we understood the format of sentences in simple perfect tense, past perfect tense, then future perfect tense. We have learned the meaning, definition, structure of the sentence in positive, negative, and interrogative. ಕರೆಕ್ಟ್. ಅದು ಸಂಬಂಧವಾಗಿರೋ ಒಂದು ಆಕ್ಟಿವಿಟಿ ಏನು ವರ್ಬ್ ನಾವು ಬರಿಬೇಕು ಆ ಬ್ಲಾಂಕ್ಸ್ ಕೊಟ್ಟು ನಾನೊಂದು 5 ಕ್ವೆಶನ್ನ ಕೇಳಿದ್ದೀನಿ. ಈಗ ನಾವೇನ್ ನೋಡ್ತೀವಿ ಅಂದ್ರೆ, ಈಗ ನಾನು ಪ್ರಾರಂಭದಲ್ಲೇ ಸಿಂಪಲ್ ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಹೇಗಿರತ್ತನ್ನ ಫ್ಯೂಚರ್ ಪರ್ಫೆಕ್ಟ್ ಕಲ್ತ್ಕೊಂಡ್ಬಿಟ್ಟಿದೀವ. ಈ ಮೂರನ್ನು ಸೇರಿಸಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಕೇಳ್ತೀನಿ. ನೀವು ಅದನ್ನ ಸರಿಯಾಗಿರೋ ಆಪ್ಷನ್ ನ ಚೂಸ್ ಮಾಡಬೇಕು. 10 ಕ್ವೆಶನ್ಸ್ ಕೇಳಾದ್ಮೇಲೆ ಯಾವ್ದಪ್ಪ ಸರಿ ಆನ್ಸರ್ ಅನ್ನೋದನ್ನು ನಾನು ಹೇಳ್ತೇನೆ. ಯು ಕ್ಯಾನ್ ಪುಟ್ ದಿ ಟಿಕ್ ಮಾರ್ಕ್ ಬಿಸೈಡ್ಸ್ ಇಟ್. She dashed her homework before dinner. She had finished. She has finished. She will have finished. Finishes. Second question. By the time the train arrived, we dashed for an hour. By the time the train arrived, ಟ್ರೈನ್ ಬರೋಷ್ಟರಲ್ಲಿ ನಾವು ಆ ಟ್ರೈನ್ಗೋಸ್ಕರ ಸುಮಾರು 1 ಅವರ್ ನಾವು ಕಾಯ್ದ್ವಿ. We had waited, we have waited, we will have waited, we wait. ಮೂರನೇ ಪ್ರಶ್ನೆ. ದೇ ಡ್ಯಾಶ್ ದ ಮೂವಿ ಆಲ್ರೆಡಿ. ಅವರ ಮೂವಿನ ಚಲನಚಿತ್ರವನ್ನ ಆಲ್ರೆಡಿ ಅವ್ರು ನೋಡ್ಬಿಟ್ಟಿದ್ದಾರೆ. ವಿಲ್ ಹ್ಯಾವ್ ವಾಚ್, ಹ್ಯಾಡ್ ವಾಚ್. ಮುಂದಿನ ಪ್ರಶ್ನೆ ನೋಡೋಣ. He dashed the office before the meeting started. By next year, I dashed the school for 10 years. ಆರನೇ ಪ್ರಶ್ನೆ. The teacher dash the lesson before the bell rang. The teacher has explained, had explained, will have explained, explains. ಏಳನೇ ಪ್ರಶ್ನೆ.
We dash our project by tomorrow evening. Have completed, had completed, will have completed, complete. Next question. She dash never seen the ocean before that trip. She has never seen. She will have never seen. She had never seen. She have seen. Next question. By the time you reach home, I dash dinner. I have cooked, had cooked, will have cooked, cook. ಹತ್ತನೇ ಪ್ರಶ್ನೆ ಲಾಸ್ಟ್ ಕ್ವೆಶ್ಚನ್ he dashes keys so he cannot open the door. He had lost his keys, has lost, will have lost, loses. ಓಕೆ ಸೊ ಇವತ್ತಿನ ಸೆಷನ್ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಏನಂತ ನಾವು ತಿಳ್ಕೊಂಡಿದ್ದೀವಿ. ಕ್ವಿಕ್ ಆಗಿ ಪ್ರೆಸೆಂಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ರಿವೈಸ್ ಮಾಡಿದೀವಿ. ಒಂದು 5 ವರ್ಡ್ ಡಿಕ್ಟೇಷನ್ ಆಗಿ ನಾನು ಕೊಡ್ತೀನಿ. ಸೊ ಪ್ಲೀಸ್ ರೈಟ್ ಇಟ್. 5 words, simple one only I'm going to dictate. The first word is arrived. Arrived is the first word. ಬಂದಿದ್ದೀನಿ, arrived. The train arrived on time ಅಂತ ಹೇಳ್ತೀವಲ್ಲ, arrived. Second one, happiest. Happiest. Second one is happiest. Happiest. Third word. Third word. Hungry. Hungry. Prepared. Happiest. Hungry. Fourth word. Unconditional. Unconditional. Fourth word. Unconditional. Fifth word.
Very simple. Tired. Tired. Prepared. Prepared is the first word. Happiest. Hungry. Unconditional is tired. Tired is the fifth word. So that is it for the day. If you have any doubts, please make a note of it and ask me in the next class. ಸೊ ಇವತ್ತಿನ ದಿನ ಫ್ರೂಟ್ಫುಲ್ ಆಗಿ ಇಷ್ಟು ಜಾಸ್ತಿ ವಿಷಯಗಳನ್ನ ತಿಳ್ಕೊಂಡಿದ್ದೀರಾ ನಾನು ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹ್ಯಾವ್ ಅ ಗ್ರೇಟ್ ಡೇ ಅಹೆಡ್. ಮುಂದಿನ ವಾರ ನಾವು ಭೇಟಿ ಆಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು.